ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ ಕಥಾಭಾಗಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣದ ತಾರಕಾಂಡದ ಬಣ್ಣನಿಗನುಗುಣವಾಗಿ ಕುಂಭಕರ್ಣನ ವಧೆ ಆಗಿದ್ದನ್ನು ನಾವು ಈ ಹಿಂದೆ ಶ್ರವಣ ಮಾಡಿದ್ವಿ. ರಾವಣ ಮೂರ್ಛಿತನಾಗಿ ಕೆಳಗೆ ಬಿದ್ದ, ಕುಂಭಕರ್ಣ ಹತ ಆದ ಅನ್ನುವ ವಾರ್ತೆಯನ್ನು ಕೇಳಿ ಅಲ್ಲಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 68ನೇ ಸರ್ಗ ಸಮಾಪ್ತ ಆಗಿತ್ತು. ಆಗ ತ್ರಿಶಿರಸ್ ಎನ್ನುವ ರಾಕ್ಷಸ ಎದ್ದು ನಿಂತುಕೊಂಡ. ಆ ತ್ರಿಶಿರಸ್ ಅಂದ್ರೆ ಅವನು ರಾವಣನ ಅನೇಕ ಜನ ಮಕ್ಕಳಲ್ಲಿ ಒಬ್ಬ. ನಮ್ಮ ಚಿಕ್ಕಪ್ಪನ ಕುಂಭಕರ್ಣ ಮಹಾಪರಾಕ್ರಮಿಯಾಗಿದ್ದ. ಆದರೆ ನೀನು ಮೊದಲೇ ಆತನನ್ನು ಎಚ್ಚರಿಸಿದಂತೆ ಯುದ್ಧರಂಗಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸದೆ ಅವನು ಯುದ್ಧರಂಗದಲ್ಲಿ ಪ್ರಾಣ ಪರಿತ್ಯಾಗ ಮಾಡಿದ. ಅದಕ್ಕಾಗಿ ಸಾಮಾನ್ಯ ಮನುಷ್ಯರಂತೆ ನೀನು ದುಃಖ ಪಡಬೇಕಾದದ್ದಿಲ್ಲ. ಬ್ರಹ್ಮ ಕೊಟ್ಟಂತ ಶಕ್ತ್ಯಾಯುಧ, ಕವಚ, ಧನುಸ್ಸು, ಬಾಣ ಮೊದಲಾದ ಆಯುಧ ನಿನ್ನಲ್ಲಿವೆ. ಹಲವಾರು ಬಾರಿ ದೇವತೆಗಳನ್ನ, ದಾನವರನ್ನ ನೀನು ಸೋಲಿಸಿದ್ದಿ. ನೀನು ಶೋಕ ಪರಿತ್ಯಾಗ ಮಾಡಿ ಮುಂದಿನ ಕ್ರಮವನ್ನು ಆಲೋಚನೆ ಮಾಡು ಅಂತ ಹೇಳಿದ. ಆ ಮಾತನ್ನು ಕೇಳಿ ರಾಕ್ಷಸಾಧಿಪತಿ ರಾವಣ ತನಗೆ ಪುನರ್ಜನ್ಮ ಬಂತು ಅಂತ ತಿಳ್ಕೊಂಡ. ಮಗ ಆ ರೀತಿಯಾಗಿ ಸಮಾಧಾನ ಹೇಳಿದ್ದನ್ನು ಕೇಳಿ ಅದರಂತೆ ದೇವಾಂತಕ, ನರಾಂತಕ, ಅತಿಕಾಯ ಇವರು ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾದರು. ಈ 4 ಜನ ರಾವಣನ ಮಕ್ಕಳೇ. ಅತಿಕಾಯ, ದೇವಾಂತಕ, ನರಾಂತಕ ಮತ್ತು ತ್ರಿಶಿರಸ್. ಇದಲ್ಲದೆ ಹಿಂದೆ ಅಕ್ಷಕುಮಾರ ಅಂತ ಒಬ್ಬ ಇದ್ದ, ಹನುಮಂತನ ಕೈ ಸಿಕ್ಕು ಧರಾಶಾಯಿ ಆಗಿದ್ದ. ಇಂದ್ರಜಿತ್ ಒಬ್ಬ ಬೇರೆ ಇದ್ದ. ಹೀಗೆ ಆ 4 ಜನ ಯುದ್ಧಕ್ಕೆ ಸಿದ್ಧರಾದರು. ಯುದ್ಧಕ್ಕೆ ತಾಮುಂದು ಅಂತ ಹೊರಟರು. ಆಕಾಶದಲ್ಲಿ ಸಂಚಾರ ಮಾಡುವಂಥ ಶಕ್ತಿಯನ್ನು ಕೂಡ ಅವರೆಲ್ಲ ಪಡ್ಕೊಂಡಿದ್ರು. ದೇವತೆಗಳ ದರ್ಪವನ್ನು ಕೂಡ ಹಲವಾರು ಬಾರಿ ಧ್ವಂಸ ಮಾಡಿದವರಾಗಿದ್ರು. ತಮ್ಮ ಹಿಂಬಾಲಕರಾದಂತಹ ದೊಡ್ಡ ರಾಕ್ಷಸರ ಪಡೆಯೊಂದನ್ನು ಅವರು ಬೆಂಗಾವಲಿಗೆ ಇಟ್ಟುಕೊಂಡು ಯುದ್ಧಕ್ಕೆ ಹೊರಟರು. ರಾವಣ ಅವರನ್ನೆಲ್ಲ ಆಲಿಂಗನ ಮಾಡಿಕೊಂಡು ಯುದ್ಧಕ್ಕೆ ಕಳಿಸಿಕೊಟ್ರು. ಅವರಿಬ್ಬರಲ್ಲದೆ ಮತ್ತಿಬ್ಬರು ಮಹಾಪಾರ್ಶ್ವ ಮತ್ತು ಮಹೋದರ ಅನ್ನುವರು. ಅವರಿಗೆ ಯುದ್ಧೋನ್ಮತ್ತ ಮತ್ತು ಮತ್ತ ಅನ್ನುವಂಥ 2 ಹೆಸರುಗಳು ಇದ್ದವು. ಅವರಿಬ್ಬರನ್ನು ಕೂಡ ರಾಮ ಯುದ್ಧಕ್ಕೆ ಕಳಿಸಿಕೊಟ್ಟ. ಅವರಿಬ್ಬರು ರಾವಣನ ಸಹೋದರರು. ಕುಂಭಕರ್ಣ, ವಿಭೀಷಣ ಅಲ್ಲದೆ ಮಹೋದರ, ಮಹಾಪಾರ್ಶ್ವ ಅನ್ನೋರು ಕೂಡ ಅವನಿಗೆ ತಮ್ಮಂದಿರಿದ್ರು. ಅವರನ್ನು ತನ್ನ ಮಕ್ಕಳ ರಕ್ಷಣೆಗಾಗಿ ಕಳಿಸಿಕೊಟ್ಟ. ಹೀಗೆ ಅವರೆಲ್ಲ 6 ಜನ ಸೇರಿ ಯುದ್ಧಕ್ಕೆ ಸನ್ನದ್ಧರಾದರು. ವಾಲ್ಮೀಕಿ ರಾಮಾಯಣದಲ್ಲಿ ಈ ಮುಂದೆ ಬರುವಂತಹ ಒಂದು ಘಟನೆ, ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಈ 6 ಜನರ ಯುದ್ಧದ ಉತ್ಸಾಹಕ್ಕಿಂತ ಮೊದಲೇ ವರ್ಣನೆ ಮಾಡ್ತಾರೆ. ಹನುಮಂತ ಒಮ್ಮೆ ಲಂಕಾನಗರವನ್ನು ಸುಟ್ಟು ಹಾಕಿದ್ನಲ್ಲ ಹಿಂದೆ, 2ನೇ ಬಾರಿ ಆ ಕಪಿಗಳೆಲ್ಲ ಸೇರಿ ಮತ್ತೊಮ್ಮೆ ಲಂಕಾನಗರವನ್ನು ಸುಟ್ಟರು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನು ಮುಂದೆ ಬರಬೇಕಾಗಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಈಗಲೇ ಬರ್ತದೆ. ಹೀಗೆ 2ನೇ ಬಾರಿ ಆ ಲಂಕಾನಗರ ಸುಟ್ಟು ಹೋದಂತಹ ಶಕ್ತಿ ಒಂದು ಘಟನೆ. ಈ ಘಟನೆ ಆದ ಬಳಿಕ ಇವರೆಲ್ಲ ಯುದ್ಧಕ್ಕೆ ಹೊರಟರು. ಮಹೋದರ ಅಂತ ರಾಮಣನ ಸಹೋದರ ಏನಿದ್ದ, ಅವನು ಸುದರ್ಶನ ಅನ್ನುವಂಥ ಒಂದು ಆನೆಯನ್ನೇರಿ ಹೊರಟ. ಅದು ಐರಾವತದ ಕುಲದಲ್ಲಿ ಹುಟ್ಟಿದಂತಹ ಆನೆಯಾಗಿತ್ತು. ಹಾಗೆ ಮತ್ತೊಂದು ಆನೆಯ ಮೇಲೆ ಮಹಾಪಾರ್ಶ್ವನು ಕೂಡ ಕೂತ್ಕೊಂಡಿದ್ದ. ಅವನು ಯುದ್ಧಕ್ಕೆ ಹೊರಟ. ತ್ರಿಶಿರಸ್ ಅನ್ನುವ ರಾವಣನ ಮಗ ಕುದುರೆಗಳಿಂದ ಎಳೆಯಲ್ಪಟ್ಟಂಥ ರಥದಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಹೊರಟ. ಅತಿಕಾಯ ತಾನೊಂದು ರಥವನ್ನು ಏರಿದ. ಹೀಗೆ ಆ 6 ಜನ ಯುದ್ಧಕ್ಕೆ ಹೊರಟಿದ್ದನ್ನು ನೋಡಿ ರಾಕ್ಷಸರಿಗೆ ಮತ್ತಷ್ಟು ಸಂಭ್ರಮೋತ್ಸಾಹದಿಂದ
ಯುದ್ಧಕ್ಕೆ ಪ್ರವೃತ್ತಿ ಬಂದಿತು. ನರಾಂತಕ ಅಂತ ರಾವಣನ ಮಗ ಏನಿದ್ದ, ಅವನು ಶ್ವೇತವರ್ಣದ ಒಂದು ಕುದುರೆಯನ್ನೇರಿ ಯುದ್ಧಕ್ಕೆ ಹೊರಟ. ಮಹಾಪಾರ್ಶ್ವ ಅಂತ ರಾವಣನ ಅನುಜ ಏನಿದ್ದ, ಕೈಯಲ್ಲಿ ಗದೆಯನ್ನು ಹಿಡಿದು ಕುಬೇರನಂತೆ ತಾನು ಕೂಡ ಯುದ್ಧಕ್ಕೆ ಹೊರಟ. ಶತ್ರುಗಳನ್ನು ನಾವು ಗೆಲ್ಲಬೇಕು ಅಥವಾ ನಮಗೆ ಮರಣ ಆದರೂ ಆಗಬೇಕು, ಈಗ ಅವರು ದೃಢವಾಗಿ ಸಂಕಲ್ಪ ಮಾಡಿದ್ರು. ಅದರಂತೆ ಅವರು ಯುದ್ಧಕ್ಕೆ ಹೋಗಿ ಆ ಕಪಿಗಳನ್ನು ಎದುರಿಸಿದರು. ಈ ಕಡೆ ಕಪಿ ಸೇನಾಪತಿಗಳು ಕೂಡ ಆ ರಾಕ್ಷಸ ಸೈನ್ಯದ ಒಳಭಾಗದಲ್ಲಿ ಪ್ರವೇಶ ಮಾಡಿ ರಾಕ್ಷಸರನ್ನ ಸದೆ ಬಡಿಲಿಕ್ಕೆ ಪ್ರಾರಂಭ ಮಾಡಿದರು. ರಾಕ್ಷಸರು ರಥಗಳಲ್ಲಿದ್ದರು, ಆನೆ ಮತ್ತು ಕುದುರೆಗಳ ಮೇಲೆ ಸಂಚಾರ ಮಾಡ್ತಿದ್ರು. ಆದರೆ ಕಪಿಗಳಿಗೆ ಆ ರಾಕ್ಷಸರನ್ನು ಎದುರಿಸೋದೇನು ಕಷ್ಟ ಆಗಿದ್ದಿಲ್ಲ. ಆನೆ ಕುದುರೆಗಳಾಗಲಿ ರಥಗಳಾಗಲಿ ಎಷ್ಟು ವೇಗವಾಗಿ ಸಂಚಾರ ಮಾಡಬಲ್ಲವಾಗಿದ್ದವೋ ಅಷ್ಟೇ ವೇಗವಾಗಿ ಅಥವಾ ಅದಕ್ಕಿಂತ ಹೆಚ್ಚಿನ ವೇಗದಿಂದಲೇ ಕಪಿ ಸೈನಿಕರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರತಾ ನೆಗೆಯುತ್ತಾ ರಾಕ್ಷಸರನ್ನು ಧ್ವಂಸ ಮಾಡಿದರು. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು, ಪರ್ವತಗಳು, ವೃಕ್ಷಗಳನ್ನು ಇದನ್ನು ಹಿಡಿದುಕೊಂಡು ಆ ರಾಕ್ಷಸರನ್ನ ಹೊಡೆದು ಹಾಕಿದರು. ಏಟಿನಿಂದ ರಾಕ್ಷಸರ ಪರಿಸ್ಥಿತಿ ಶೋಚನೀಯವಾಗಿತ್ತು. ಕೆಲವರ ತಲೆ ಬುರುಡೆ ಒಡೆದು ಕಣ್ಗುಡ್ಡೆಗಳು ಹೊರಗೆ ಬಂದಿದ್ದವು. ಮತ್ತು ಕೆಲವರು ಯುದ್ಧ ಭೂಮಿಯನ್ನು ಬಿಟ್ಟು ಪಲಾಯನ ಮಾಡ್ತಿದ್ರು. ಕೆಲವರು ಪ್ರಾಣ ಪರಿತ್ಯಾಗ ಮಾಡಿ ಕೆಳಗೆ ಬಿದ್ದಿದ್ರು, ಕೆಲವರು ಜೋರಾಗಿ ಆಕ್ರೋಶ ಮಾಡ್ತಿದ್ರು. ಅದರಲ್ಲೂ ಧೀರವಾದ ಕೆಲವು ರಾಕ್ಷಸರು ಆ ಕಪಿಗಳನ್ನ ತೀಕ್ಷ್ಣವಾದ ಬಾಣಗಳಿಂದ ಪ್ರಹಾರ ಮಾಡಿದರು. ಸಮೀಪಕ್ಕೆ ಬಂದಂತಹ ರಾಕ್ಷಸರನ್ನ ಈ ಕಪಿ ಸೈನಿಕರು ತಮ್ಮ ಹಲ್ಲುಗಳು, ಉಗುರುಗಳಿಂದ ಹಿಂಸಿಸಲಿಕ್ಕೆ ಪ್ರಾರಂಭ ಮಾಡಿದರು. ರಾಕ್ಷಸರು ಕೂಡ ಸಾಮಾನ್ಯರಾಗಿರಲಿಲ್ಲ. ತಮ್ಮ ಬಳಿಗೆ ಬಂದಂತಹ ವಾನರರನ್ನೇ ಎತ್ತಿ ಹಿಡಿದು ಅವರನ್ನೇ ಆಯುಧರನ್ನಾಗಿ ಮಾಡಿಕೊಂಡು ಮತ್ತುಳಿದ ವಾನರರ ಮೇಲೆ ಅವರನ್ನು ಎತ್ತೆಸೆದು ಯುದ್ಧ ಮಾಡ್ತಿದ್ರು. ಹೀಗೆ ಕತ್ತಿ, ಗುಂಡುಗೊಡಲಿ, ಧನಸ್ಸು ಮೊದಲಾದಂಥ ನಾನಾ ಥರದ ಆಯುಧಗಳನ್ನು ಇಟ್ಕೊಂಡು ಅವರೆಲ್ಲ ಆ ಯುದ್ಧವನ್ನು ಮುಂದುವರಿಸಿದರು. ಕಪಿಗಳ ಕೈ ಮೇಲಾಗ್ತಾ ಬಂತು. ಈ ನಡುವೆ ರಾವಣನ ಮಗ ನರಾಂತಕ ಅಂತ ಏನಿದ್ದ, ಅವನು ಕೈಯಲ್ಲಿ ಶಕ್ತ್ಯಾಯುಧವನ್ನು ಹಿಡಿದು ಕಪಿ ಸೈನ್ಯದ ಮೇಲೆ ನುಗ್ಗಿದ. ಒಂದೇ ಬಾರಿಗೆ 700 ಕಪಿ ಸೈನಿಕರನ್ನ ಸಂಹಾರ ಮಾಡಿದ. ಹೀಗೆ ಅವನು ಆ ಕುದುರೆ ಮೇಲೆ ಕೂತ್ಕೊಂಡು ಆ ಕಪಿ ಸೈನಿಕರ ನಡುವೆ ಸಂಚಾರ ಮಾಡಿಕೊಂಡು ಎಲ್ಲರನ್ನು ಹತ್ಯೆ ಮಾಡ್ತಿದ್ದದನ್ನ ಆಕಾಶದಲ್ಲಿ ನಿಂತ್ಕೊಂಡು ವಿದ್ಯಾಧರ ಮಹರ್ಷಿಗಳು, ದೇವತೆಗಳೆಲ್ಲ ಚಕಿತರಾಗಿ ನೋಡ್ತಾ ಇದ್ರು. ಅವನು ಹೋಗ್ತಿದ್ದಂಥ ಮಾರ್ಗದಲ್ಲಿ ವಾನರರು ರಾಶಿ ರಾಶಿಯಾಗಿ ಬಿದ್ದಿದ್ರು. ಆ ನರಾಂತಕನ ಭಯದಿಂದಾಗಿ ರಾಕ್ಷಸರಿಗೆ ಓಡಿ ಹೋಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿರ್ಲಿಲ್ಲ, ಒಂದ್ ಕಡೆ ನಿಲ್ಲಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಆತನನ್ನು ಎದುರಿಸಿದವರು ಪ್ರಾಣ ಪರಿತ್ಯಾಗ ಮಾಡ್ತಿದ್ರು ಅಥವಾ ರಕ್ತ ಸಿಕ್ತ ಶರೀರವುಳ್ಳವರಾಗಿ ಆ ಕಡೆ ಕಡೆ ಓಡಿ ಹೋಗ್ತಿದ್ರು. ಇನ್ನು ಕೆಲವರು ಅವನ ಪರಾಕ್ರಮವನ್ನು ನೋಡಿ ದೂರದಿಂದಲೇ ಓಡಿ ಹೋದ್ರು. ಹೀಗೆ ಆ ವಾನರ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಗ್ತಿದ್ದನ್ನ ಸುಗ್ರೀವ ನೋಡಿದ. ಅವನು ನರಾಂತಕನನ್ನ ನೋಡಿದ. ನರಾಂತಕನ ಇದಕ್ಕೆಲ್ಲ ಕಾರಣ ಅಂತ ತಿಳ್ಕೊಂಡು ಅಂಗದನಿಗೆ ಆದೇಶ ಮಾಡಿದ, ಈ ರಾಕ್ಷಸನನ್ನು ಎದುರಿಸು, ಶೀಘ್ರವಾಗಿ ಆತನನ್ನ ಸಂಹಾರ ಮಾಡುವ. ಕಪಿರಾಜನ ಸುಗ್ರೀವನ ಮಾತನ್ನು ಕೇಳಿ ಅಂಗದ ಆ ಸೈನ್ಯ ಸಮೂಹದ ಒಳಭಾಗದಿಂದ ಹೊರಗೆ ಬಂದು ಆ ನರಾಂತಕನನ್ನ ಎದುರಿಸಿದ.
ನರಾಂತಕನನ್ನು ಎದುರಿಸಿ ಹೇಳಿದ, ಸಾಮಾನ್ಯರಾದಂತಹ ವಾನರನ್ನು ಯಾಕೆ ಸಂಹಾರ ಮಾಡ್ತಿದ್ದಿ? ನಿನ್ನ ಪ್ರಾಸ ಆಯುಧ ಏನಿದೆ ಅದನ್ನು ನನ್ನ ವಕ್ಷಸ್ಥಳದಲ್ಲಿ ಪ್ರಯೋಗ ಮಾಡು ಅಂತ ಹೇಳಿದ. ನರಾಂತಕ ಅಂಗದನನ್ನು ನೋಡಿ ತನ್ನ ಆಯುಧವನ್ನು ಆ ಅಂಗದನ ಎದೆಯಲ್ಲಿ ಪ್ರಯೋಗ ಮಾಡಿದ. ಅಂಗದನ ಎದೆಗೆ ಬಡಿದು ಆ ಪ್ರಾಸಾಯುಧ ನುಚ್ಚು ನೂರಾಗಿ ಕೆಳಗೆ ಬಿತ್ತು. ಅವರ ಒಂದು ತುಣುಕನ್ನ ತನ್ನ ಎದೆಗೆ ಬಂದು ಚೂರು ಚೂರಾಗಿ ಬಿದ್ದಿತ್ತಲ್ಲ ಆಯುಧ, ಅದರದೇ ಒಂದು ತುಣುಕನ್ನು ಅಂಗದ ಕೈಯಲ್ಲಿ ಎತ್ತುಕೊಂಡ. ಆ ನರಾಂತಕನ ಕುದುರೆಯ ತಲೆಯ ಮೇಲೆ ಅದನ್ನು ಅಪ್ಪಳಿಸಿದ. ಕುದುರೆಯ ತಲೆ ಸೀಳಿ ಹೋಗಿ ಅದರ ಕಾಲಿನ ಕೀಲುಗಳು ಮುರಿದು ಕೆಳಗೆ ಬಿದ್ದವು. ಕಣ್ಗುಡ್ಡೆಗಳು ಹೊರಗೆ ಸ್ಫೋಟ ಆಗಿ ಹೊರಗೆ ಬಂದವು. ದೊಡ್ಡ ಪರ್ವತದಿಂದ ಬಿದ್ದಂತಹ ಕುದುರೆ ಪ್ರಾಣ ಪಡೆದು ನಾಲ್ಗೆ ಚಾಚಿ ಹೊರಗೆ ಬಿತ್ತು, ಸತ್ತು ಹೋಯಿತು. ನರಾಂತಕ ನಿರಾಯುಧನಾಗಿದ್ದವನು ತನ್ನ ಮುಷ್ಟಿಯನ್ನೇ ಆಯುಧವನ್ನಾಗಿಟ್ಕೊಂಡು ಆ ಅಂಗದನ್ನು ಎದುರಿಸಿದ. ಅಂಗದನ ತಲೆಯ ಮೇಲೆ ಅದನ್ನು ಪ್ರಹಾರ ಮಾಡಿದ. ಅದರ ಮೂಲಕ ಅಂಗದನ ತಲೆ ಒಡೆಯಿತು. ತಲೆ ಒಡೆದು ಆತನ ತಲೆಯಿಂದ ಬಿಸಿಯಾದ ರಕ್ತ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಅವನು ಅಂಗದ ಮೂರ್ಛಿತ ಆಗಿಬಿಟ್ಟ. ಮತ್ತೆ ಸ್ವಲ್ಪ ಹೊತ್ತು ಆದಮೇಲೆ ಅಂಗದ ಎಚ್ಚೆತ್ತುಕೊಂಡ. ತಾನು ತನ್ನ ಮುಷ್ಟಿಯನ್ನು ಕಟ್ಟಿ ಆ ನರಾಂತಕನ ಎದೆಯ ಮೇಲೆ ಪ್ರಹಾರ ಮಾಡಿದ. ಆ ಮುಷ್ಟಿಯ ಪ್ರಹಾರಕ್ಕೆ ನರಾಂತಕನ ಎದೆ ಸೀಳಿತು. ಅವನು ರಕ್ತವನ್ನು ವಮನ ಮಾಡ್ತಾ ನೆಲಕ್ಕೆ ಬಿದ್ದು ಪ್ರಾಣ ಪರಿತ್ಯಾಗ ಮಾಡಿದ. ಆಕಾಶದಲ್ಲಿದ್ದಂಥ ಆ ದೇವತೆಗಳೆಲ್ಲ ಆ ನರಾಂತಕನ ಹತ್ಯೆಯನ್ನ ಕಂಡು ಅಂಗದನನ್ನು ಪ್ರಶಂಸೆ ಮಾಡಿದರು. ಗಂಧರ್ವ ಕನ್ಯಕಾಸೂತೆ ನಿಹತೆ ರಾವಣಾತ್ಮದೆ ಆಜಗಾಮ ಅಗ್ರಜಸ್ತಸ್ಯ ಸೋದರಿಯೋ ದೇವತಾಂತಕಃ. ಈ ನರಾಂತಕ ಯಾರು, ಇವ್ರ ತಾಯಿ ಯಾರು, ಅದನ್ನು ಸ್ವಲ್ಪ ಕೂಡ ಗಮನಿಸಬೇಕು. ಗಂಧರ್ವ ಕನ್ಯಕಾಸೂತೆ, ಒಬ್ಬ ಯಾವೋ ಗಂಧರ್ವ ಕನ್ಯೆಯನ್ನ, ಇನ್ನೂ ಮದುವೆ ಆಗದೇ ಇರುವಂಥ ಒಬ್ಬ ಕನ್ಯೆಯನ್ನ ರಾವಣ ಅಪಹಾರ ಮಾಡ್ಕೊಂಡು ಬಂದಿದ್ದ. ಅವಳಲ್ಲಿ ಹುಟ್ಟಿದವನೇ ಈ ನರಾಂತಕ. ಹಾಗೆ ನೋಡಿದ್ರೆ 4 ಜನ, ದೇವಾಂತಕ, ನರಾಂತಕ, ತ್ರಿಶಿರಸ್ ಮತ್ತು ಅತಿಕಾಯ, ಈ 4 ಜನ ಬೇರೆ ಬೇರೆ ಗಂಧರ್ವ ಸ್ತ್ರೀಯರ ಮಕ್ಕಳೇ. ಅದರಲ್ಲಿ ಒಬ್ಬಳು ಗಂಧರ್ವ ಸ್ತ್ರೀಯ ಮಗ ಈ ನರಾಂತಕ. ನರಾಂತಕ ಹತ್ಯೆಗೊಳಗಾಗಿದ್ದನ್ನು ನೋಡಿ ಆ ದೇವಾಂತಕ, ತ್ರಿಶಿರಸ್ ಮಹೋದರ ಮೊದಲಾದವರಿಗೆ ಬಹಳ ವ್ಯಾಕುಲತೆ ಉಂಟಾಯಿತು. ಮಹೋದರ ಆ ಅಂಗದನನ್ನ ಎದುರಿಸಲಿಕ್ಕೆ ಬಂದ. ಮಹೋದರ ಅಂದ್ರೆ ರಾವಣನ ಅನುಜ, ಅವನು ಎದುರಿಸಲಿಕ್ಕೆ ಬಂದ. ಅಂಗದನ ಮೇಲೆ ದಾಳಿ ಮಾಡಿದ. ಅಂಗದ ದೊಡ್ಡದೊಂದು ವೃಕ್ಷವನ್ನ ತೆಗೆದುಕೊಂಡು ಆ ದೇವಾಂತಕ, ಮಹೋದರ ಇವರ ಮೇಲೆ ಪ್ರಹಾರ ಮಾಡಿದ. ದೇವಾಂತಕನ ಮೇಲೆ ಆ ದೊಡ್ಡದೊಂದು ಗಿಡ ಬಂದು ಬೀಳೋದನ್ನು ನೋಡಿ ತ್ರಿಶಿರಸ್ ಅದನ್ನ ತನ್ನ ಬಾಣಗಳಿಂದ ಕತ್ತರಿಸಿ ಹಾಕಿದ. ಈ ಕಡೆ ಮಹೋದರನು ಕೂಡ ತನ್ನ ಕೈಯಲ್ಲಿದ್ದಂಥ ಪರಿಘಾಯುಧದ ಮೂಲಕ ಅಂಗದ ಎಸೆಯುತ್ತಿದ್ದಂಥ ಎಲ್ಲಾ ಬಾಣಗಳನ್ನು ಕೂಡ, ಅಂಗದ ಎಸೆಯುತ್ತಿದ್ದಂಥ ಎಲ್ಲಾ ವೃಕ್ಷಗಳನ್ನ, ಎಲ್ಲಾ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಧ್ವಂಸ ಮಾಡಿದ. 3 ಜನ ಏಕಾಂಗಿಯಾಗಿ ಆತನನ್ನು ಎದುರಿಸಿದ್ರು. ಅದರಿಂದ ಅಂಗದ ಹೆದರಲಿಲ್ಲ. ಮಹೋದರನ ಆನೆ ಏನಿತ್ತು, ಆ ಆನೆಯ ತಲೆಯ ಮೇಲೆ ತನ್ನ ಮುಷ್ಟಿಯಿಂದ ಒಂದು ಬಾರಿ ಅಪ್ಪಳಿಸಿದ ಅಂಗದ. ಅದರ 2 ಕಣ್ಣುಗಳು ಕಳಚಿ ಬಿದ್ದವು. ಅದು ಅಲ್ಲೇ ಪ್ರಾಣ ಪರಿತ್ಯಾಗ ಮಾಡಿತು. ಆ ಆನೆಯ ದಂತಗಳನ್ನು ಕಿತ್ತಿ ಅದರ ಮೂಲಕ ದೇವಾಂತಕನನ್ನ ಹೊಡೆದ ಈ ಅಂಗದ. ದೊಡ್ಡದೊಂದು ಗಿಡಕ್ಕೆ, ವೃಕ್ಷಕ್ಕೆ ಚಂಡಮಾರುತ ಬಂದಾಗ ಅದರ ಪರಿಸ್ಥಿತಿ ಹೇಗಾಗ್ತದೋ, ಅದು ಹೇಗೆ ಅಲಗಾಡ್ಲಿಕ್ಕೆ ಪ್ರಾರಂಭ ಆಗ್ತದೋ ಹಾಗೆ ಆ ಆನೆಯ ದಂತದ ಏಟನ್ನು ತಿಂದು ದೇವಾಂತಕ ತತ್ತರಿಸಿದ. ಶರೀರದ ತುಂಬೆಲ್ಲ ರಕ್ತ ಸುರಿಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಆತ ಸುಧಾರಿಸ್ಕೊಂಡು ಒಂದು ಪರಿಗಾಯುಧವನ್ನು ಕೈಯಲ್ಲಿಟ್ಟುಕೊಂಡು ಅದನ್ನ ಅಂಗದ ಮೇಲೆ ಪ್ರಯೋಗ ಮಾಡಿದ. ಆ ಪರಿಗಾಯುಧ ತನ್ನ ಮೇಲೆ ಬಂದು ಬೀಳೋದ್ರಲ್ಲಿದ್ದಾಗಲೇ ಅಂಗದ ತನ್ನ ಮೊಣಕಾಲು ಊರಿ ಭೂಮಿಯ ಮೇಲೆ ಬಿದ್ದ. ಆ ಆಯುಧದ ಏಟು ತಪ್ಪಿತು. ಮತ್ತೊಂದು ಕ್ಷಣದಲ್ಲಿ ಆತ ಆಕಾಶಕ್ಕೆ ಹಾರಿಬಿಟ್ಟ. ಆಕಾಶಕ್ಕೆ ಆತ ಹಾರಿದ್ದನ್ನು ನೋಡಿ ತ್ರಿಶಿರಸ್ ಅವನ ಮೇಲೆ 3 ಬಾಣಗಳನ್ನು ಪ್ರಯೋಗ ಮಾಡಿದ. ಅಂಗದನ ಮೇಲೆ 3 ಜನ ರಾಕ್ಷಸರು
ಯುದ್ಧ ಮಾಡ್ತಿದ್ದಾರೆ, ಅಂಗದ ಏಕಾಂಗಿಯಾಗಿದ್ದಾನೆ ಅನ್ನೋದನ್ನು ಕೇಳಿ ಹನುಮಂತ ಮತ್ತು ನೀಲವಿಬ್ಬರು ಅವನ ಸಹಾಯಕ್ಕಾಗಿ ಮುಂದೆ ಬಂದರು. ನೀಲ ದೊಡ್ಡದೊಂದು ಪರ್ವತ ಶಿಖರವನ್ನು ಕಿತ್ಕೊಂಡು ಬಂದು ತ್ರಿಶಿರಸ್ಸಿನ ಮೇಲೆ ಪ್ರಯೋಗ ಮಾಡಿದ. ಆಗ ತ್ರಿಶಿರಸ್ ಅದನ್ನ ತನ್ನ ಬಾಣಗಳಿಂದ ನುಚ್ಚು ನೂರು ಮಾಡಿದ. ಪರ್ವತ ಶಿಖರ ನುಚ್ಚು ನೂರಾಯಿತು. ಅದರಲ್ಲಿದ್ದಂಥ ಬಂಡೆಕಲ್ಲುಗಳು ಕೂಡ ಪುಡಿ ಪುಡಿ ಆದವು. ದೇವಾಂತಕ ನರಾಂತಕ ಮೊದಲಾದವರೆಲ್ಲ ಹರ್ಷ ಉತ್ಸಾಹಗಳಿಂದ ಗರ್ಜನೆ ಮಾಡಿದರು. ಈ ಕಡೆ ದೇವಾಂತಕ ತನ್ನ ಕೈಯಲ್ಲಿದ್ದಂಥ ಪರಿಗಾಯುಧವನ್ನು ಹಿಡ್ಕೊಂಡು ಹನುಮಂತನನ್ನು ಎದುರಿಸಿದ. ಆ ದೇವಾಂತಕ ತನ್ನನ್ನು ಎದುರಿಸಲಿಕ್ಕೆ ಬರ್ತಿದ್ದಾನೆ ಅನ್ನೋದನ್ನ ಹನುಮಂತ ನೋಡಿ ಮೇಲೆ ಹಾರಿ ತನ್ನ ಒಂದು ಮುಷ್ಟಿಯಿಂದ ದೇವಾಂತಕನ ತಲೆಯ ಮೇಲೆ ಪ್ರಹಾರ ಮಾಡಿದ. ಹನುಮಂತನ ಮುಷ್ಟಿ ಪ್ರಹಾರದಿಂದ ದೇವಾಂತಕನ ತಲೆ ಸೀಳಿ ಹೋಯಿತು. ಅವನ ಹಲ್ಲು, ಕಣ್ಣು, ನಾಲಿಗೆ ಇವೆಲ್ಲ ಹೊರಗೆ ಕಿತ್ಕೊಂಡು ಬಂದವು. ಕ್ಷಣಕಾಲದಲ್ಲಿ ಅವನು ಪ್ರಾಣ ತೊರೆದು ಕೆಳಗೆ ಬಿದ್ದ. ಈ ಹಿಂದೆ ಹೇಳಿದಂತೆ ನರಾಂತಕ ಏನಿದ್ದ ಅವನು ಗಂಧರ್ವ ಸ್ತ್ರೀಯೊಬ್ಬರಲ್ಲಿ ಹುಟ್ಟಿದವನು. ಈ ದೇವಾಂತಕನು ಕೂಡ ಮತ್ತೊಬ್ಬ ಗಂಧರ್ವ ಸ್ತ್ರೀಯಲ್ಲಿ ಹುಟ್ಟಿದವನು. ಆದ್ರೆ ಆ ಗಂಧರ್ವ ಸ್ತ್ರೀ ಅವನ ತಾಯಿ ಬೇರೆ ಯಾವನೊಬ್ಬ ಗಂಧರ್ವನ ವಿವಾಹಿತ ಪತ್ನಿಯಾಗಿದ್ಲು. ಅವಳನ್ನು ರಾವಣ ಅಪಹಾರ ಮಾಡ್ಕೊಂಡು ಬಂದಿದ್ದು ಅಂತ ಒಂದು ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಒಂದು ಕಡೆ ನೋಡ್ತೇವೆ. ರಾಕ್ಷಸರಲ್ಲಿ ಮುಖ್ಯರಾದಂತಹ ನರಾಂತಕ, ದೇವಾಂತಕ ಹೀಗೆ ಪ್ರಾಣ ಪರಿತ್ಯಾಗ ಮಾಡಿದರು. ಅದಾದ್ಮೇಲೆ ತ್ರಿಶಿರಸ್ ಅಲ್ಲಿಗೆ ಬಂದ. ತ್ರಿಶಿರಸ್ ಬಂದು ನೀಲನ ವಕ್ಷಸ್ಥಲದ ಮೇಲೆ ಬಾಣಗಳ ಮಳೆಗಳನ್ನು ಗರೆದ. ನೀಲನು ಕೂಡ ಅಲ್ಲಿಗೆ ಅವರನ್ನು ಎದುರಿಸಲಿಕ್ಕಾಗಿ ಬಂದಿದ್ದಾಗ ವಾನರ ಸೇನಾಪತಿ ನೀಲ ಅವನ ಅಂಗಾಂಗಗಳೆಲ್ಲ ಜರ್ಜರಿತ ಆದವು, ಶರೀರ ಎಲ್ಲ ಶಿಥಿಲ ಆಯಿತು. ನೀಲ ಮೂರ್ಛಿತನಾದ. ಆ ಮಹೋದರನ ಪರಾಕ್ರಮವನ್ನು ಎದುರಿಸಲಿಕ್ಕಾಗದೆ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚೆತ್ಕೊಂಡು ಆಕಾಶಕ್ಕೆ ಹಾರಿದ. ದೊಡ್ಡದೊಂದು ಪರ್ವತ ಶಿಖರವನ್ನು ಎತ್ಕೊಂಡು ಬಂದ. ಮಹೋದರನ ತಲೆಯ ಮೇಲೆ ಆ ಪರ್ವತ ಶಿಖರವನ್ನು ಹಾಕಿದ. ತಾನು ಏರಿದ ಆನೆಯ ಸಮೇತ ಆ ಮಹೋದರ ಅಲ್ಲಿ ಚಿನ್ನ ವಿಚ್ಛಿನ್ನನಾಗಿ ಪ್ರಾಣ ಪರಿತ್ಯಾಗ ಮಾಡಿದ. ತನ್ನ ಚಿಕ್ಕಪ್ಪ ಹತ ಆಗಿದ್ದನ್ನ ಆ ತ್ರಿಶಿರಸ್ ನೋಡಿದ. ನೋಡಿ ಅವನು ಹನುಮಂತನನ್ನ ಎದುರಿಸಿದ. ಹನುಮಂತ ಆ ತ್ರಿಶಿರಸ್ಸಿನ ಮೇಲೆ ಒಂದು ದೊಡ್ಡ ಪರ್ವತ ಶಿಖರವನ್ನು ಎಸೆದ. ಆ ಪರ್ವತ ಶಿಖರ ಆ ತ್ರಿಶಿರಸ್ಸಿನ ಬಾಣ ಪ್ರಯೋಗಕ್ಕೆ ನುಚ್ಚು ನೂರಾಯಿತು. ಹನುಮಂತ ತ್ರಿಶಿರಸ್ಸಿನ ಸಮೀಪಕ್ಕೆ ಹಾರಿ ತನ್ನ ಉಗುರುಗಳಿಂದ ಆ ಕುದುರೆಯನ್ನು ಸೀಳಿ ಹಾಕಿದ. ತ್ರಿಶಿರಸ್ ತನ್ನ ಕೈಯಲ್ಲಿದ್ದಂಥ ಶಕ್ತ್ಯಾಯುಧವನ್ನು ಎತ್ಕೊಂಡು ಹನುಮಂತನನ್ನು ಪ್ರಹಾರ ಮಾಡಿದ. ತನ್ನ ಕಡೆ ಬರ್ತಿದ್ದಾಗಲೇ ಆ ಶಕ್ತ್ಯಾಯುಧವನ್ನು ಕೈಯಿಂದ ಹಿಡಿದ ಹನುಮಂತ. ಹನುಮಂತನ ಪರಾಕ್ರಮವನ್ನು ಕಂಡು ಆ ಕಪಿ ಸೈನಿಕರೆಲ್ಲ ಆತನನ್ನು ಪ್ರಶಂಸೆ ಮಾಡಿದರು. ಈ ಕಡೆ ತ್ರಿಶಿರಸ್ ಮತ್ತೊಂದು ಖಡ್ಗವನ್ನು ಎತ್ಕೊಂಡು ಬಂದು ಹನುಮಂತನ ವಕ್ಷಸ್ಥಳದಲ್ಲಿ ಅದನ್ನು ಪ್ರಯೋಗ ಮಾಡಿದ. ಅದರಿಂದ ಹನುಮಂತನ ಎದೆಗೆ ಸ್ವಲ್ಪ ಗಾಯ ಆಯಿತು. ಅಷ್ಟು ಗಾಯ ಆಗಿದ್ರು ಹನುಮಂತ ತನ್ನ ಅಂಗೈಯಿಂದ ತ್ರಿಶಿರಸ್ಸನ ವಕ್ಷಸ್ಥಳಕ್ಕೆ ಹೊಡೆದ, ಅವನ ಎದೆಗೆ ಹೊಡೆದ. ಅವನ ಕೈಯಲ್ಲಿದ್ದಂಥ ಆಯುಧಗಳೆಲ್ಲ ಕೆಳಗೆ ಬಿದ್ದವು. ಅವನು ಮೂರ್ಛೆ ಹೋಗಿ ಬಿದ್ದ. ಅವನು ತ್ರಿಶಿರಸ್ಸನ ಕೈಯಲ್ಲಿದ್ದಂಥ ಖಡ್ಗವನ್ನೇ ಹನುಮಂತ ತಾನು ಕಿತ್ಕೊಂಡು ಅಲ್ಲಿದ್ದಂಥ ರಾಕ್ಷಸರೆಲ್ಲ ಹೆದರಿಸಿ ಓಡಿಸಿದ. ಈ ನಡುವೆ ತ್ರಿಶಿರಸ್ ಕೆಳಗೆ ಬಿದ್ದವನು ಮೇಲೆದ್ದು ನಿಂತುಕೊಂಡ. ಹನುಮಂತ ಆ ತ್ರಿಶಿರಸ್ಸನ ಕೂದಲನ್ನು ಕೈಯಲ್ಲಿ ಹಿಡ್ಕೊಂಡು ಆ ಖಡ್ಗದಿಂದ ಅವನ ಮೂರು ತಲೆಗಳನ್ನು, ತ್ರಿಶಿರಸ್ ಅಂದ್ರೆ ಮೂರು ತಲೆ ಉಳ್ಳವನು ಅಂತ ಅರ್ಥ. ಶಿರಸ್ ಅಂದ್ರೆ ತಲೆ, ತ್ರಿ ಅಂದ್ರೆ ಮೂರು ತಲೆ, ಅವನ ಮೂರು ತಲೆಗಳನ್ನ ಆ ಖಡ್ಗದಿಂದ ಕತ್ತರಿಸಿ ಹಾಕಿದ. ಹೀಗೆ ಆ ತ್ರಿಶಿರಸ್ಸನ್ನು ಕೂಡ ಪ್ರಾಣ ಪರಿತ್ಯಾಗ ಮಾಡಿದಾಗ ಅವನನ್ನ ಎಲ್ಲ ಕಪಿಗಳು ಪ್ರಶಂಸೆ ಮಾಡಿದರು. ತ್ರಿಶಿರಸ್ ಮಹೋದರ, ದೇವಾಂತಕ, ನರಾಂತಕ ಇವರೆಲ್ಲ ಪ್ರಾಣ ಪರಿತ್ಯಾಗ ಮಾಡಿದ್ರು. ಆಗ ಮಹಾಪಾರ್ಶ್ವ ಅಂತ ಮತ್ತೊಬ್ಬ ಇದ್ನಲ್ಲ, ರಾವಣನ ಸಹೋದರ, ಅವನು ಮುಂದೆ ಬಂದ. ಇದು ಲೋಹದ ಗದೆಯನ್ನು ಕೈಯಲ್ಲಿ ಎತ್ಕೊಂಡ. ಲೋಹದ ಗದೆ, ಅದಕ್ಕೆ ಚಿನ್ನದ ತಗಡಿನ ಅಲಂಕಾರ ಇತ್ತು. ಬೇಕಾದಷ್ಟು ಶತ್ರುಗಳ ರಕ್ತ ಮಾಂಸವನ್ನು ಅದು ರುಚಿ ನೋಡಿತ್ತು. ಅದಕ್ಕೆ ಆಗ ತಾನೇ ಪೂಜೆ ಮಾಡಿ
ಕೆಂಪು ಹೂವಿನ ಮಾಲೆಯನ್ನು ಅಲಂಕಾರ ಮಾಡಿದ್ರು. ಹಿಂದೆ ಅದು ಐರಾವತ, ಸುಪ್ರತೀಕ, ಸಾರ್ವಭೌಮ, ಕುಮುದ, ಅಂಜನ ಮೊದಲಾದಂಥ ಅಷ್ಟದಿಗ್ಗಜಗಳೇನಿವೆ ಆ ಅಷ್ಟದಿಗ್ಗಜಗಳನ್ನೆಲ್ಲ ಹೆದರಿಸಿ ಓಡಿಸಿತ್ತು. ಅಂಥ ಪ್ರಖ್ಯಾತಿ ಇತ್ತು ಅದಕ್ಕೆ. ಅದನ್ನು ಎತ್ಕೊಂಡು ಆ ಕಪಿಗಳ ಸೈನ್ಯವನ್ನೆಲ್ಲ ಆತ ಹೆದರಿಸಿದ. ಆಗ ಋಷಭ ಅನ್ನುವಂಥ ಒಬ್ಬ ವಾನರ ಅಲ್ಲಿಂದ ಮುಂದೆ ಬಂದು ಆ ರಾವಣನ ತಮ್ಮ ಮಹಾಪಾರ್ಶ್ವನ ಎದುರು ನಿಂತ್ಕೊಂಡ. ಅವರಿಬ್ಬರ ನಡುವೆ ಯುದ್ಧ ನಡೆಯಿತು. ಗದೆಯಿಂದ ಋಷಭನ ವಕ್ಷಸ್ಥಳದಲ್ಲಿ ಅವನು ಪ್ರಹಾರ ಮಾಡಿದ. ಆ ಗದೆ ಏಟನ್ನು ತಿಂದು ಋಷಭನ ಎದೆ ಸೀಳಿತು. ಸ್ವಲ್ಪ ಹೊತ್ತಿಗೆ ಆತ ಮೂರ್ಛೆ ಹೋಗಿ ಬಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎದ್ದು ಮಹಾಪಾರ್ಶ್ವನ ಸಮೀಪಕ್ಕೆ ಹೋಗಿ ಮುಷ್ಟಿಯನ್ನು ತಿರುಗಿಸಿ ಆ ರಾಕ್ಷಸನ ವಕ್ಷಸ್ಥಳದಲ್ಲಿ ಅವನನ್ನು ಪ್ರಹಾರ ಮಾಡಿದ. ಬುಡ ಕಡಿದ ವೃಕ್ಷದಂತೆ ಆ ಮಹಾಪಾರ್ಶ್ವ ನೆಲಕ್ಕೆ ಬಿದ್ದ, ಮೂರ್ಛೆ ಹೋದ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಎದ್ದು ನಿಂತ್ಕೊಂಡ. ಈ ಸರಿ ಆತ ಕೊಟ್ಟ ಏಟಿಗೆ ವೃಷಭ ಮೂರ್ಛೆ ಹೋಗಬೇಕಾಯ್ತು. ಮತ್ತೊಮ್ಮೆ ಚೇತರಿಸಿಕೊಂಡು ಆ ಋಷಭ ಎದ್ದು ನಿಂತ್ಕೊಂಡು ಆ ರಾಕ್ಷಸನ ಗದೆ ಏನಿತ್ತು ಆ ಗದೆಯನ್ನೇ ಆತನ ಕೈಯಿಂದ ಕಿತ್ತುಕೊಂಡು ಆ ಮಹಾಪಾರ್ಶ್ವನನ್ನು ಪ್ರಹಾರ ಮಾಡಿದ. ಪರ್ವತದಿಂದ ಮಳೆಗಾಲದಲ್ಲಿ ನೀರು ಸುರಿಯುವಂತೆ ಆತನ ಶರೀರದಿಂದೆಲ್ಲ ರಕ್ತ ಸುರಿಯಕ್ಕೆ ಪ್ರಾರಂಭ ಆಯಿತು. ಋಷಭನ ಕೈಯಲ್ಲಿ ಆ ಗದೆ ಏನಿತ್ತು ಅದನ್ನು ಹಿಂಪಡೆದುಕೊಳ್ಳುವ ಸಲುವಾಗಿ, ಆತನ ಕೈಯಿಂದ ಕಿತ್ಕೊಳ್ಳುವ ಸಲುವಾಗಿ ಆ ಮಹಾಪಾರ್ಶ್ವ ಋಷಭನ ಕೈಗೆ ಸಮೀಪಕ್ಕೆ ಬಂದ. ಋಷಭ ಕೈಯಿಂದ ಗದೆಯನ್ನು ಬಿಡಲಿಲ್ಲ. ಅದೇ ಗದೆಯಿಂದ ಆ ಮಹಾಪಾರ್ಶ್ವನನ್ನು ಹೊಡೆದ. ತನ್ನದೇ ಗದೆಯಿಂದ ಏಟನ್ನು ತಿಂದು ಆತನ ಹಲ್ಲು, ಕಣ್ಣು ಇವೆಲ್ಲ ನುಚ್ಚು ನೂರಾದವು. ವಜ್ರಾಯುಧದ ಪ್ರಹಾರಕ್ಕೆ ಸಿಲುಕಿದಂಥ ಪರ್ವತದಂತೆ ಆತ ಪ್ರಾಣ ಪರಿತ್ಯಾಗ ಮಾಡಿ ತನ್ನ ಸೈನ್ಯವನ್ನು ಅನಾಥವನ್ನಾಗಿ ಮಾಡಿ ಬಿಟ್ಟು ಹೋಗಿಬಿಟ್ಟ. ನಿರ್ಣಯಕ್ಕನುಸಾರವಾಗಿ ಕೆಲವು ಪ್ರತ್ಯೇಕವಾದ ಮಾಹಿತಿಗಳು. ದೇವಾಂತಕನನ್ನ ಹನುಮಂತ ಕೊಂದ ಅನ್ನುವಂಥ ಹಿಂದೆ ಮಾಹಿತಿ ಬಂದಿತ್ತು. ಆತ ಕುದುರೆ ಮೇಲೆ ಕುತ್ಕೊಂಡಿದ್ದ, ಅವನನ್ನು ಕೆಳಗೆ ಕೆಡವಿ ತನ್ನ ಕಾಲಿನಿಂದ ಆತನನ್ನು ತುಳಿದು ಹನುಮಂತ ಕೊಂದ ಅಂತ ಒಂದು ಮಾಹಿತಿಯನ್ನು ನಿರ್ಣಯದಲ್ಲಿ ನೋಡ್ತೇವೆ. ಆ ದೇವಾಂತಕನಿಗೆ ಶಿವನ ವರ ಇತ್ತು. ಅಂಥ ಅವಧ್ಯನಾದಂಥ ದೇವಾಂತಕನನ್ನು ಕೊಂದು ದೇವತೆಗಳ ಪ್ರಶಂಸೆಯನ್ನು ಹನುಮಂತ ಪಡೆದುಕೊಂಡ. ಈ ಮಹಾಪಾರ್ಶ್ವ ಮತ್ತು ಮಹೋದರ ಅಂತ ಇವ್ರದ್ದು ಹೆಸರೇನು ಬಂತಲ್ಲ, ಮಹಾಪಾರ್ಶ್ವ ಮತ್ತು ಮಹೋದರ ಅದಲ್ಲದೆ ಅವರಿಗೆ ಯುದ್ಧೋನ್ಮತ್ತ ಮತ್ತು ಮತ್ತ ಅಂತ ಕೂಡ ಎರಡು ಹೆಸರಿದ್ದವು. ಅವರಿಬ್ಬರು ಪಾರ್ವತಿಯ ವರವನ್ನು ಪಡ್ಕೊಂಡು ಮಹಾಬಲಿಷ್ಠರಾಗಿದ್ದರು. ಅವರಿಬ್ಬರು ಹನುಮಂತನ ಕೈಯಿಂದ ಹತರಾದರು ಅಂತ ಹೇಳಿ, ಋಷಭನ ಕೈಯಿಂದ ಹತರಾದರು ಅಂತ ಇಲ್ಲೊಂದು ಕಡೆ ಬಂತು. ಋಷಭ ಮತ್ತು ನೀಲ ಇವ್ರ ಕಡೆಯಿಂದ ಹತರಾದರು ಅಂತ ಹೇಳಿ. ಆದರೆ ಅವರಿಬ್ಬರು ಹನುಮಂತನ ಕೈಯಿಂದ ಹತರಾದರು ಅಂತ ಅದನ್ನ ಸ್ವಲ್ಪ ಪ್ರತ್ಯೇಕವಾಗಿ ಗಮನಿಸಬೇಕು. ಅದಕ್ಕೆ ಕಾರಣ ಏನಂತಂದ್ರೆ, ಪಾರ್ವತಿಯ ವರ ಇದ್ದಂಥ ಆ ಇಬ್ಬರು ರಾಕ್ಷಸರನ್ನ ಪಾರ್ವತಿಗಿಂತ ಕೆಳಗಿನ ಸ್ಥಾನದಲ್ಲಿರುವಂಥ ಅಗ್ನಿ ಅಂಶಸಂಭೂತನಾದಂಥ ನೀಲನಾಗಲಿ ಋಷಭ ಆಗಲಿ ಇವ್ರು ಯಾರು ಕೊಲ್ಲಿಕ್ಕೆ ಸಮರ್ಥರಲ್ಲ. ಹಾಗಾಗಿ ಹನುಮಂತ ಅವರನ್ನು ಕೊಂದದ್ದು ಅನ್ನುವಂಥ ಅಭಿಪ್ರಾಯ ಏನಿದೆ ಅದೇ ಸರಿ ಅಂತ ಅದನ್ನ ಈ ಒಂದು ಅಂಶವನ್ನು ಗಮನಿಸಬೇಕು. ಕೆಲವೊಂದ್ಸರಿ ಪುರಾಣದಲ್ಲಿ ಏನಾಗ್ತದೆ ಅಂದ್ರೆ, ವಾಸ್ತವಿಕವಾದಂಥ ಅಂಶವನ್ನು ಪುರಾಣಕಾರರು ತಿರುಚಿ ಹೇಳ್ತಾರೆ. ಮಾಡಿದ ವ್ಯಕ್ತಿ ಒಬ್ಬ ಆದ್ರೂ ಮತ್ತೊಬ್ಬನ ಹೆಸರನ್ನು ಹೇಳ್ತಾರೆ. ಅದು ತೀರಾ ಸಣ್ಣ ಸಂಗತಿ ಆಗಿರ್ಬೋದು. ಒಬ್ಬನನ್ನ ಮತ್ತೊಬ್ಬ ಕೊಂದ ಸಂಗತಿ ಅದೇ ದೊಡ್ಡ ತತ್ವ ರಹಸ್ಯ ಆಗಿರ್ಲಿಕ್ಕಿಲ್ಲ. ಆದ್ರೂ ತೀರಾ ಸಣ್ಣ ಸಂಗತಿನೇ ಇರಲಿ, ತೀರಾ ದೊಡ್ಡ ಸಂಗತಿನೇ ಇರಲಿ, ಅದನ್ನ ವ್ಯಕ್ತಿ ವ್ಯತ್ಯಾಸ ಮಾಡಿ ವಿಷಯಗಳನ್ನು ಮುಚ್ಚಿಟ್ಟು ಹೇಳುವುದು ಪುರಾಣಕಾರರ ಅಭ್ಯಾಸ. ಹೀಗೆ ತೀರಾ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಅವರು ತಿರುಚಿ ಏನು ಹೇಳಿರ್ತಾರೆ, ಅದನ್ನ ಸರಿಯಾಗಿ ಅಭ್ಯಾಸ ಮಾಡಿ ತಿಳ್ಕೊಳ್ಳುವಂಥ ಹಂಬಲ ನಮಗೆ ಮೂಡಬೇಕು. ಅದು ಮೂಡಿದರೆ ಅದಾದ ಮೂಲಕ ದೊಡ್ಡ ದೊಡ್ಡ ತತ್ವ ರಹಸ್ಯಗಳೇನಿದೆ ಅದನ್ನು ಕೂಡ ಬಹಳ ಕಷ್ಟಪಟ್ಟು ಅಭ್ಯಾಸ ಮಾಡಿ ಅದರ ಸಂಕೇತಗಳನ್ನು ಅರ್ಥ ಮಾಡಿಕೊಂಡು ಅದರ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಸುಲಭವಾದ ವಿಷಯಗಳನ್ನು, ಸಣ್ಣ ಸಣ್ಣ ವಿಷಯಗಳನ್ನು ಸುಲಭವಾಗಿ ಹೇಳಿ ಕಠಿಣವಾದ ವಿಷಯಗಳನ್ನು ಕಠಿಣವಾದ ರೀತಿಯಲ್ಲಿ ಹೇಳಿಬಿಟ್ರೆ ಸುಲಭವಾಗಿ ಓದಿ ನಮ್ಗೇನು ಅಭ್ಯಾಸ ಆಗಿರ್ತದಲ್ಲ, ಕಠಿಣ ವಿಷಯಗಳು ಒಮ್ಮೆಲೆ ಕಡೆಗೆ ಹೋಗ್ಲಿಕ್ಕಿಲ್ಲ.
ಅದಕ್ಕಾಗಿ ಸುಲಭವಾದ ವಿಷಯಗಳನ್ನು ಕೂಡ ಕೆಲವೊಮ್ಮೆ ಕಠಿಣವಾದ ರೀತಿಯಲ್ಲಿ ಹೇಳಿ ನಮಗೊಂದು ತಾಲೀಮು ಮಾಡಿಸೋದು ಪುರಾಣಕಾರರ ಉದ್ದೇಶ. ಅದಕ್ಕಾಗಿ ವ್ಯತ್ಯಾಸ ಮಾಡ್ತಾರೆ. ಮತ್ತೆ ಕೆಲವು ಬಾರಿ ಇಂಥದನ್ನೇನೋ ಒಂದನ್ನು ನೋಡಿದ ಅಂತ ಹೇಳ್ತಾರೆ. ಅದು ವಾಸ್ತವಿಕವಾಗಿ ಆತ ವಾಸ್ತವ ಜಗತ್ತಿನಲ್ಲಿ ಅದನ್ನು ನೋಡಿರೋದಿಲ್ಲ, ಅದನ್ನು ಆತ ಸ್ವಪ್ನದಲ್ಲಿ ನೋಡಿರ್ತಾನೆ. ಆದರೆ ಸ್ವಪ್ನದಲ್ಲಿ ಅಂತ ಪುರಾಣಕಾರರು ಹೇಳೋದಿಲ್ಲ. ಅದನ್ನು ಓದಿದವರು ವಾಸ್ತವಿಕವಾಗಿ ಆ ಘಟನೆ ನಡೀತೇನೋ, ಆ ವ್ಯಕ್ತಿ ಆ ಕಾರ್ಯವನ್ನು ಮಾಡಿದ್ನೇನೋ ಅಂತ ತಿಳ್ಕೊಳ್ಬೇಕು ಓದ್ದವರು. ಆದರೆ ಅದು ಸ್ವಪ್ನದಲ್ಲಿ ಅಥವಾ ಏನೋ ಒಂದು ಕಲ್ಪನೆಯಲ್ಲಿ ಆತನ ನೋಡಿ ಮತ್ತೊಬ್ಬ ಏನೋ ಒಂದು ಕಲ್ಪನೆ ಮಾಡಿಕೊಂಡಂತೆ. ಹೀಗೆ ನಾನಾ ಥರದ ಉದಾಹರಣೆಗಳನ್ನು ಮಹಾಭಾರತಾದಿಗಳಲ್ಲಿ ಕೂಡ ಗಮನಿಸ್ತೇವೆ. ಅದರಂತೆ ಇವು ಋಷಭ ಅಂತಂದ್ರೆ ಎಲ್ಲ ಪಂಚ ಪ್ರಾಣಿಗಳಿಗೂ ಮುಖ್ಯ ಪ್ರಾಣ ಅಂತ ಅರ್ಥ ಇಟ್ಕೋಬೇಕು ಅಂತ ಒಂದು ಯಾವುದೋ ವ್ಯಾಖ್ಯಾನದಲ್ಲಿ, ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಹೀಗೆ ಯಾವುದೋ ಮಾಹಿತಿಯನ್ನು ನೋಡ್ತೇವೆ. ತಥೋತಿಕಾಯೋ ಅತಿರಥೋ ರಥೇನ ಸ್ವಯಂಭೂತತ್ವೇನ ಹರೀನ್ ಪ್ರಮುದ್ನನ್ ಚಚಾರ ಕಾಲಾಮಲ ಸನ್ನಿಕಾಶೋ ಗಂಧರ್ವಿಕಾಯಾಂ ಜನಿತೋ ದಶಾ ಸ್ಯಾತ್. ಗಂಧರ್ವ ಸ್ತ್ರೀ ಅಂತ ಆಚಾರ್ಯ ಒಂದು ಕಡೆ ಪ್ರಯೋಗ ಮಾಡ್ತಾರೆ. ಗಂಧರ್ವ ಸ್ತ್ರೀ ಅಂತ ಇಟ್ಕೊಂಡ್ರೆ ಈಗಾಗಲೇ ಗಂಧರ್ವನೊಬ್ಬನ ಹೆಂಡತಿ ಆದವಳು, ಅವಳನ್ನು ರಾವಣ ಅಪಹಾರ ಮಾಡ್ಕೊಂಡು ಬಂದಿದ್ದ, ಅಲ್ಲಿ ಹುಟ್ಟಿದವನು ಅಂತ ಒಂದು ಅರ್ಥ. ಎಲ್ಲಿ ಗಂಧರ್ವ ಕನ್ಯಕಾ ಅಂತ ಪ್ರಯೋಗ ಮಾಡ್ತಾರೋ, ಇನ್ನೂ ಮದುವೆ ಆಗದೆ ಇದ್ದವಳು, ಅಂಥವಳನ್ನ ರಾವಣ ಅಪಹಾರ ಮಾಡ್ಕೊಂಡು ಬಂದಿದ್ದ ಅಂತ ಹೀಗೆ ಅದನ್ನ ಕೆಲವು ಸರಿ ಗಂಧರ್ವ ಸ್ತ್ರೀ ಅನ್ನೋದಕ್ಕೆ ವಿವಾಹಿತ ಸ್ತ್ರೀ, ಗಂಧರ್ವ ಕನ್ಯಕಾ ಅಂತ ಅನ್ನೋದಕ್ಕೆ ಕನ್ಯೆ, ಇನ್ನೂ ಮದುವೆ ಆಗದೆ ಇದ್ದವಳು, ಅವಳನ್ನು ಅಪಹಾರ ಮಾಡ್ಕೊಂಡು ಬಂದಿದ್ದ ಅಂತ ಹೀಗೆ ಆ ಅರ್ಥವನ್ನು ಗೋವಿಂದಾಚಾರ್ಯರು ಉದಾಹರಿಸ್ತಾರೆ. ಅವಳು ಮದುವೆ ಆದವಳಿದ್ಲೋ ಅಥವಾ ಮದುವೆ ಆಗಲೇ ಇದ್ದವಳಿದ್ಲೋ ಅದೆಲ್ಲ ತೀರಾ ಸಣ್ಣ ಸಂಗತಿಗಳಾಗಿರ್ಬೋದು, ಅದಷ್ಟೇನು ದೊಡ್ಡ ಸಂಗತಿಗಳಾಗಿರ್ಲಿಕ್ಕಿಲ್ಲ. ಆದರೂ ನಿರ್ಣಯದ ಶಬ್ದಗಳೇನಿದೆ ಆ ಶಬ್ದಗಳ ಜೋಡಣೆಯನ್ನು ಹೀಗೆ ವ್ಯಾಖ್ಯಾನಕಾರರು ನಾನಾ ರೀತಿಯಾಗಿ ಅರ್ಥೈಸಿ ಅದ್ರ ಮೂಲಕ ಒಂದು ತಾತ್ಪರ್ಯವನ್ನು ಕೊಡ್ತಾರೆ. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ರಾವಣನ ಅಂತಃಪುರವನ್ನು ಪ್ರವೇಶ ಮಾಡಿದ್ನಲ್ಲ, ಆಗ ಅಲ್ಲಿ ನಾನಾ ಥರದ ಸ್ತ್ರೀಯರನ್ನು ನೋಡಿದ್ನಲ್ಲ, ಅಲ್ಲೊಂದು ಮಾತು ಬಂದಿತ್ತು. ಹನುಮಂತ ಹೇಳಿದ ಮಾತಲ್ಲ ಅದು, ಕವಿ ವಾಲ್ಮೀಕಿನೇ ಹೇಳಿದ ಮಾತಾಗಿತ್ತದು. ಅಲ್ಲಿ ಬೇರೆಯವರು ಮದುವೆಯಾಗಿದ್ದಂಥ ಯಾವುದೇ ಸ್ತ್ರೀ ಇರಲಿಲ್ಲ, ರಾವಣ ಬಲಾತ್ಕಾರವಾಗಿ ತಂದಂಥ ಸ್ತ್ರೀ ಯಾರೂ ಅಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ರಾವಣನನ್ನ, ಆತನ ಬಲ ಪರಾಕ್ರಮ, ಆತನ ವೈಭವವನ್ನು ಮೆಚ್ಚಿ ಬಂದವರೇ ಆಗಿದ್ರು ಅಂತ ಅಲ್ಲಿ ಮಾತು ಬಂದಿತ್ತು. ಆ ಮಾತನ್ನು ನಾವು ನೋಡಿದರೆ ರಾವಣ ಎಂದೂ ಕೂಡ ಪರಸ್ತ್ರೀಯರಿಗೆ ತೊಂದರೆ ಕೊಟ್ಟವನಲ್ಲ, ಆತ ಮಹಾ ಆದರ್ಶ ಪುರುಷನೇ ಆಗಿದ್ದ. ಯಾವುದೇ ಸ್ತ್ರೀಯರು ಆತನ ಸಮೀಪಕ್ಕೆ ಬಂದಿದ್ರು ಆತನ ಪರಾಕ್ರಮವನ್ನು ವೈಭವವನ್ನು ಮೆಚ್ಚಿ ಬಂದವರಾಗಿದ್ದರು ಅಂತ ಅಲ್ಲೊಂದು ಮಾತು ಕಾಣಿಸ್ತದೆ. ಆದರೆ ವ್ಯಾಖ್ಯಾನಗಳ ಅನುಸಾರವಾಗಿ ಇಂಥ ಕೆಲವು ಕಾರ್ಯಗಳನ್ನು ಆತ ಮಾಡಿದ್ದನ್ನು ನಾವು ಗಮನಿಸಬೇಕು. ವಾಲ್ಮೀಕಿ ರಾಮಾಯಣದಲ್ಲಿಯೇ ವೇದವತಿ ಮತ್ತು ರಂಭೆ ಮೊದಲಾದಂಥ ಸ್ತ್ರೀಯರಿಗೆ ಆತ ತೊಂದರೆ ಕೊಟ್ಟದ್ದು ನಾವು ಹಿಂಗೆ ಶ್ರವಣ ಮಾಡಿದ್ವಿ. ಆದರೂ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಂತ ಅಂತಃಪುರವನ್ನು ಸಂಚಾರ ಮಾಡೋ ಸಂದರ್ಭದಲ್ಲಿ ಹಾಗೆ ಮಾತು ಯಾಕೆ ಬಂತು, ಅದಕ್ಕೊಂದು ಏನಾದ್ರು ರಹಸ್ಯ ಇದ್ದಿರಬೇಕು. ವಾಲ್ಮೀಕಿಯು ಕೂಡ ಸಾಧಾರಣವಂಥ ಅವನೊಬ್ಬ ಕವಿ ಅಲ್ಲ, ದಾರ್ಶನಿಕರಂಥ ಋಷಿ ಸದಸ್ಯನಂಥ ಕವಿ ಅವರು. ಹಾಗಾಗಿ ಅವರು ಕೂಡ ಹೇಳಬೇಕಾದಂಥ ಸಂಗತಿಗಳನ್ನು ತೀರಾ ಸೂಕ್ಷ್ಮವಾಗಿ ಬಚ್ಚಿಟ್ಟು ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಯುದ್ಧೋನ್ಮತ್ತ ಮತ್ತು ಮತ್ತ ಅನ್ನೋರು ಬಂದರು. ಅವರಿಬ್ಬರು ಪಾರ್ವತಿ ವರದರ್ಪಿತವು, ಹನುಮಂತನ ಮುಷ್ಟಿ ಪ್ರಹಾರದಿಂದ ಅವರು ಪ್ರಾಣ ಪರಿತ್ಯಾಗ ಮಾಡಿದರು. ಮುಂದೆ ಬಂದವನು ಅತಿಕಾಯ ಅಂತನೋವನು, ಅವನು ಗಂಧರ್ವಿಕಾಯಾಂ ಜನಿತ, ಮತ್ತೊಬ್ಬ ಗಂಧರ್ವ ಸ್ತ್ರೀಯಲ್ಲಿ ಹುಟ್ಟಿದವನವನು. ಅತಿಕಾಯ ಕ್ರುದ್ಧನಾಗಿ ಯುದ್ಧಕ್ಕೆ ಬಂದ. ಬಂಗಾರದ ಕರ್ಣಕುಂಡಲ, ಕವಚ ಇತ್ಯಾದಿಗಳನ್ನು ಧಾರಣೆ ಮಾಡಿಕೊಂಡು ಆ ಅತಿಕಾಯನ ರಥ ಅಲ್ಲಿಗೆ ಬಂದಾಗ ಅವನನ್ನು ನೋಡಿ ಕಪಿಗಳೆಲ್ಲ ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅತಿಕಾಯ ಅಂತಂದ್ರೆ, ಅತಿ ಅಂದ್ರೆ ಬಹಳ ದೊಡ್ಡದು ಅಂತ ಅರ್ಥ, ಕಾಯ ಅಂದ್ರೆ ಶರೀರ. ಅವನು ಕುಂಭಕರ್ಣನಂತೆ ಬಹಳ ದೊಡ್ಡ ಕಾಯವುಳ್ಳವನೇ ಆಗಿದ್ದ. ಹಾಗಾಗಿ ಅವನನ್ನು ನೋಡಿ ಮತ್ತೆ ಇವರು ಹೆದರಿದ್ರು ಈ ಕಪಿಗಳೆಲ್ಲ. ಶ್ರೀರಾಮನನ್ನು ಅವರು ಶರಣ ಹೊಂದಿದ್ರು. ಆ ಅತಿಕಾಯನನ್ನ ದೂರದಿಂದ ನೋಡಿ ರಾಮನಿಗೆ ಬಹಳ ಆಶ್ಚರ್ಯ ಆಯಿತು. ವಿಭೀಷಣನನ್ನು ಪ್ರಶ್ನೆ ಮಾಡಿದ, ಯಾರೀತ? ಈತ ಕೂತ್ಕೊಂಡಂತಹ ರಥಕ್ಕೆ 1000 ಕುದುರೆಗಳನ್ನು ಹೂಡಿದ್ದಾರೆ, ಯಾರವನು? ನಾನಾ ಥರದ ಆಯುಧಗಳನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾನೆ. ಇವನ ಹೆಸರೇನು, ಇವನ ಪರಾಕ್ರಮವೇನು, ಇವನ ಹಿನ್ನೆಲೆ ಏನು?
ಕಪ್ಪು ಬಣ್ಣದವನಾಗಿದ್ದಾನೆ. ಇವನು ಭುಜಗಳಲ್ಲಿ ಬಂಗಾರ ತೋಳ್ಬಳೆಗಳನ್ನು ಧರಿಸಿದ್ದಾನೆ. ನನಗೆ ರಾಕ್ಷಸನ ಪರಿಚಯವನ್ನು ಮಾಡಿಕೊಡು, ನಮ್ಮ ಕಪಿ ಸೈನಿಕರು ಇವನು ನೋಡಿ ಹೆದರಿ ಓಡ್ತಿದ್ದಾರೆ ಅಂದ ರಾಮ. ಆಗ ವಿಭೀಷಣ ಹೀಗೆ ಉತ್ತರ ಹೇಳಿದ. ದಶಕಂಠ ರಾವಣ ಕುಬೇರನ ತಮ್ಮ, ಎಲ್ಲ ರಾಕ್ಷಸರಿಗೂ ಅಧಿಪತಿ ಅವನು. ಅವನಿಗೆ ಒಬ್ಬ ಮಗ ಹುಟ್ಟಿದ, ಮಹಾಪರಾಕ್ರಮಿ ತಂದೆಯಂತೆ, ಹಿರಿಯರನ್ನು ಗೌರವಿಸುವಂಥವನು, ವೇದಶಾಸ್ತ್ರಗಳನ್ನು ಬಲ್ಲವನು, ಎಲ್ಲ ಅಸ್ತ್ರಶಸ್ತ್ರಗಳನ್ನು ತಿಳಿದವನು, ಸಾಮ ದಾನ ಭೇದ ಮೊದಲಾದ ಉಪಾಯಗಳಲ್ಲಿ ನಿಷ್ಣಾತನಾದವನು. ರಾವಣನ ಪತ್ನಿ ಧಾನ್ಯ ಮಾಲಿನಿ ಅಂತ ಒಬ್ಬಳು, ವಾಲ್ಮೀಕಿ ರಾಮಾಯಣ ಧಾನ್ಯ ಮಾಲಿನಿ ಅಂತ ಹೇಳ್ತದೆ. ಆಮೇಲೆ ನಿರ್ಣಯ ಅದನ್ನು ಗಂಧರ್ವಿಕಾ ಅಂತ ಹೇಳ್ತದೆ. ಅವಳಲ್ಲಿ ಜನಿಸಿದವನು ಇವನು. ಬ್ರಹ್ಮನನ್ನು ಆರಾಧನೆ ಮಾಡಿ ನಾನಾ ಥರದ ಅಸ್ತ್ರಗಳನ್ನು ಪಡ್ಕೊಂಡಂಥವನು. ಬ್ರಹ್ಮ ಇವನಿಗೆ ಕವಚ ರಥ ಎಲ್ಲವನ್ನು ಕೂಡ ಕೊಟ್ಟಿದ್ದಾನೆ. 106 ಬಾರಿ ದೇವದಾನವರನ್ನು ಈತ ಸೋಲಿಸಿದ್ದಾನೆ. ಇಂದ್ರನ ವಜ್ರಾಯುಧದ ಶಕ್ತಿಯನ್ನು ಕೂಡ ಈತ ಕುಂಠಿತಗೊಳಿಸಿದವನು. ಹೀಗೆ ವಿಭೀಷಣ ಅವನ ಪರಿಚಯವನ್ನು ರಾಮನಿಗೆ ಮಾಡಿಕೊಡ್ತಿದ್ದಾಗಲೇ ಆ ಅತಿಕಾಯ ಅಲ್ಲಿಗೆ ನುಗ್ಗಿದ, ಒಳ ನುಗ್ಗಿದ. ಕುಮುದ, ದ್ವಿವಿಧ, ಮೈಂದ, ನೀಲ, ಶರಭ ಮೊದಲಾದಂತಹ ವಾನರ ಸೇನಾಪತಿಗಳು ಒಟ್ಟಾಗಿ ಆ ಅತಿಕಾಯನನ್ನ ಆಕ್ರಮಿಸಿದರು. ಅವರು ಹಿಡ್ಕೊಂಡು ಬಂದಂಥ ವೃಕ್ಷಗಳು, ಪರ್ವತ ಶಿಖರಗಳು, ಬಂಡೆಕಲ್ಲುಗಳೆಲ್ಲ ಆತ ಬಾಣಗಳ ಮೂಲಕ ಕತ್ತರಿಸಿ ಹಾಕಿದ. ಆತನ ಯುದ್ಧದ ಮರ್ಯಾದೆ ಹೇಗಿತ್ತಂತಂದ್ರೆ ಅಧಾರ್ಮಿಕ ಆಗಿರಲಿಲ್ಲ ಅಂತ. ಅವನು ತನ್ನ ಜೊತೆ ಯಾರು ಯುದ್ಧ ಮಾಡ್ತಿರ್ಲಿಲ್ಲ ಅವ್ರನ್ನ ಆತ ಸಂಹಾರ ಮಾಡ್ತಿರ್ಲಿಲ್ಲ. ನಿಷ್ಕಾರಣವಾಗಿ ಯಾರ್ಯಾರ ಮೇಲೆ ಶಸ್ತ್ರ ಪ್ರಯೋಗ ಮಾಡ್ತಿರ್ಲಿಲ್ಲ. ಯಾರು ತನ್ನ ಎದುರಿಗೆ ಬರ್ತಿದ್ರು ಅವರನ್ನ ಮಾತ್ರ ಆತ ಸದೆ ಬಡಿತಿದ್ದ. ರಾಮನ ಬಳಿಗೆ ಬಂದ. ನಾನು ಸಾಮಾನ್ಯ ಜನರ ಜೊತೆ ಯುದ್ಧ ಮಾಡೋದೇ ಇಲ್ಲ, ನನಗೆ ಸರಿಸಮಾನರಾದ ಜೊತೆ ಮಾತ್ರ ನಾನು ಯುದ್ಧ ಮಾಡ್ತೇನೆ, ಬಾ ಅಂದ. ಈ ಕಡೆ ಲಕ್ಷ್ಮಣ ಕುಪಿತ ಆಗಿ ಅವನ ಗರ್ವದ ಮಾತನ್ನು ಕೇಳಿ ಸಹಿಸದೆ ಅವನ ಎದುರಿಗೆ ಬಂದು ನಿಂತ್ಕೊಂಡ. ಅವರಿಬ್ಬರ ನಡುವೆ ಯುದ್ಧ ಪ್ರಾರಂಭ ಆಯಿತು. ಆದರೆ ಅತಿಕಾಯ ಹೇಳಿದ, ಲಕ್ಷ್ಮಣ ನೀನು ಬಾಲಕ, ಸಾಕಷ್ಟು ಯುದ್ಧದಲ್ಲಿ ಶ್ರಮ ಜ್ಞಾನ ನಿನಗಿಲ್ಲ, ಅನುಭವ ಇಲ್ಲ. ನಾನು ಯಮನಿಗೆ ಸದಸ್ಯನಾದವನು, ನನ್ನನ್ನು ಎದುರಿಸಬೇಡ, ಧನಸ್ಸನ್ನು ಇಟ್ಟು ಹೊರಟು ಹೋಗ್ಬಿಡು, ಅಥವಾ ಅಂಥ ಅಹಂಕಾರ ದರ್ಪ ನಿನಗೇನಾದರೂ ಇದ್ದರೆ ನಿಲ್ಲು, ಯುದ್ಧ ಮಾಡೋಣ, ನಾನು ನಿನ್ನ ರಕ್ತವನ್ನು ಇವತ್ತು ಹೀರಿ ಬಿಡ್ತೇನೆ ಅಂದ ಆ ಅತಿಕಾಯ. ಈ ಕಡೆ ಲಕ್ಷ್ಮಣನು ಹೇಳಿದ, ನಿನ್ನ ಪರಾಕ್ರಮದ ಬಗ್ಗೆ ಕಚ್ಕೊಳ್ಬೇಡ, ಅದೇನು ಪರಾಕ್ರಮ ಇದೆ ಅದನ್ನು ತೋರಿಸು. ಪೌರುಷೇಣತೆಯೋ ಯುಕ್ತ ಸತು ಶೂರ ಇತಿ ಸ್ಮೃತಃ. ನಿಜವಾದ ಪೌರುಷ ಯಾರಿಗಿರ್ತದೋ ಅವರನ್ನೇ ಶೂರ ಅಂತ ಕರೀತಾರೆ. ಸುಮ್ಮನೆ ಹೇಳ್ಕೊಳ್ಬೇಡ, ನಿನ್ನ ಪರಾಕ್ರಮವನ್ನು ಕ್ರಿಯೆಯಲ್ಲಿ ತೋರಿಸು ಅಂತ ಹೇಳಿದ. ಗುಷ್ಯಕ ದೇವತೆಗಳು ವಿದ್ಯಾಧರರೆಲ್ಲ ಇವರಿಬ್ಬರು ನಡುವಿನ ಯುದ್ಧವನ್ನು ನೋಡ್ಲಿಕ್ಕಾಗಿ ಅಲ್ಲಿ ನೆರೆದರು. ಲಕ್ಷ್ಮಣ ತನ್ನ ಮೇಲೆ ಬಂದು ಬೀಳುವಂತಹ ಬಾಣವನ್ನ ಮತ್ತೊಂದು ಅರ್ಧಚಂದ್ರಾಕಾರದ ಬಾಣದಿಂದ ಕತ್ತರಿಸಿದ. ಅತಿಕಾಯ ಮತ್ತೊಂದು ಬಾಣ ಪ್ರಯೋಗ ಮಾಡಿದ, ಅದನ್ನು ಕೂಡ ಈ ಲಕ್ಷ್ಮಣ ತುಂಡರಿಸಿದ. ತಾನೊಂದು ಬಾಣವನ್ನು ಪ್ರಯೋಗ ಮಾಡಿ ರಾಕ್ಷಸನ ನೆತ್ತಿಗೆ ಪ್ರಯೋಗ ಮಾಡಿ ಅವನನ್ನು ಗಾಯಗೊಳಿಸಿದ. ಸ್ವಲ್ಪ ಹೊತ್ತಾದ್ಮೇಲೆ ಆ ರಾಕ್ಷಸ ಚೇತರಿಸಿಕೊಂಡ, ಲಕ್ಷ್ಮಣನನ್ನು ಪ್ರಶಂಸೆ ಮಾಡಿದ. ನನಗೆ ಸರಿಸಮಾನವಾದಂತಹ ಶತ್ರುವೇ ನೀನಾಗಿದ್ದೀಯ ಅಂದ. ಮತ್ತೊಂದು ಬಾಣವನ್ನು ಹೂಡಿ ಆ ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ. ಲಕ್ಷ್ಮಣನ ಎದೆಗೆ ಅದನ್ನು ನಾಟಿ ಅದನ್ನ ಎದೆಯನ್ನು ರಕ್ತದಿಂದ ತೋಯಿಸಿತು. ಲಕ್ಷ್ಮಣ ಎಚ್ಚೆತ್ತುಕೊಂಡು ತನ್ನ ಎದೆಗೆ ನಾಟಿದಂಥ ಬಾಣವನ್ನು ತಾನೇ ಕಿತ್ತಾಕಿದ. ಮತ್ತೊಂದು ಬಾಣವನ್ನು ಕೈಗೆತ್ತಿಕೊಂಡು ಅದಕ್ಕೆ ಅಗ್ನಿಮಂತ್ರವನ್ನು ಅಭಿಮಂತ್ರಣ ಮಾಡಿ ಆ ರಾಕ್ಷಸನ ಮೇಲೆ ಪ್ರಯೋಗ ಮಾಡಿದ. ಅತಿಕಾಯನು ಕೂಡ ಮತ್ತೊಂದು ಬಾಣವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡ. ಅತಿಕಾಯ ತಾನು ಪ್ರಯೋಗ ಮಾಡಿದಂತಹ ಬಾಣಕ್ಕೆ ಸೂರ್ಯಾಸ್ತ್ರದ ಅಭಿಮಂತ್ರಣವನ್ನು ಮಾಡಿದ. ಹೀಗೆ ಸೂರ್ಯಾಸ್ತ್ರ ಮತ್ತು ಆಗ್ನೇಯಾಸ್ತ್ರಗಳ ಮುಖಾಮುಖಿಯಲ್ಲಿ ಆಯಿತು. ಎದುರು ಬದುರಾಗಿ ಆಕಾಶದಲ್ಲಿ ನಿಂತುಕೊಂಡು ಪರಸ್ಪರವಾಗಿ ಸಂಘರ್ಷ ಮಾಡಿದವು. ಸ್ವಲ್ಪ ಹೊತ್ತಿನ ಬಳಿಕ ಎರಡೂ ಸುಟ್ಟು ಹೋಗಿ ಕೆಳಕ್ಕೆ ಬಿದ್ದವು. ಈ ಕಡೆ ಅತಿಕಾಯ ತ್ವಷ್ಟೃ ಅಂತ ಒಬ್ಬ ದೇವತೆ, ಅವನ ಮಂತ್ರವನ್ನು ಅಭಿಮಂತ್ರಣ ಮಾಡಿ
ಅದನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ. ಇಂದ್ರನ ಅಸ್ತ್ರದ ಮೂಲಕ ಲಕ್ಷ್ಮಣ ಅದನ್ನು ಕತ್ತರಿಸಿದ. ಯಾಮ್ಯಾಸ್ತ್ರ, ಯಮನ ಮಂತ್ರವನ್ನ ಅಭಿಮಂತ್ರಣ ಮಾಡಿ ಅದನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ. ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ಲಕ್ಷ್ಮಣ ಅದನ್ನ ಧ್ವಂಸ ಮಾಡಿದ. ಲಕ್ಷ್ಮಣ ಪ್ರಯೋಗ ಮಾಡಿದ ಬಾಣಗಳೆಲ್ಲ ಅತಿಕಾಯನ ಕವಚದ ಮೇಲೆ ಬಿದ್ದು ಎಲ್ಲ ಅಸ್ತ್ರಗಳು ವ್ಯರ್ಥ ಆದವು. ಅದಾದ್ಮೇಲೆ ಅತಿಕಾಯ ಮತ್ತೊಂದು ಬಾಣವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿದ. ಅದು ಲಕ್ಷ್ಮಣನನ್ನ ಗಾಯಗೊಳಿಸಿತು. ಮುಹೂರ್ತ ಕಾಲ ಆತ ಎಚ್ಚರ ತಪ್ಪಿದ. ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರಗೊಂಡು ಆ ಅತಿಕಾಯನ ರಥ, ಕುದುರೆ ಇವನ್ನೆಲ್ಲ ಧ್ವಂಸ ಮಾಡಿದ. ಎಷ್ಟೋ ಹೊತ್ತಿನ ತನಕ ಹೀಗೆ ಅವ್ರಿಗೆ ಯುದ್ಧ ನಡೆಯಿತು. ಎಷ್ಟು ಹೊತ್ತಿನವರೆಗೆ ಯುದ್ಧ ನಡೆದ್ರು ಆ ಯುದ್ಧ ಮುಗಿಯುವಂತೆ ಕಾಣಲಿಲ್ಲ. ಅತಿಕಾಯನ ಶರೀರದಲ್ಲಿ ಒಂದು ಸಣ್ಣ ಗಾಯವೂ ಕೂಡ ಆಗಲಿಲ್ಲ. ಅಷ್ಟೊಂದು ಪರಾಕ್ರಮಿ ಆಗಿದ್ದಾನೆ. ಆಗ ವಾಯುದೇವ ಅಲ್ಲಿ ಲಕ್ಷ್ಮಣನ ಬಳಿಗೆ ಬಂದ. ಬ್ರಹ್ಮ ಕೊಟ್ಟ ವರದ ಮೂಲಕವಾಗಿ ಅಭೇದ್ಯವಾದ ಕವಚ ಇದ್ದವನಿವನು. ಇವನನ್ನು ಕೊಲ್ಲಬೇಕಂದ್ರೆ ಸಾಮಾನ್ಯ ಅಸ್ತ್ರ ಪ್ರಯೋಜನಕಾರಿ ಆಗಲಿಕ್ಕಿಲ್ಲ, ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡುವ. ವಾಯುದೇವ ಹೇಳಿದ ಮಾತನ್ನು ಕೇಳಿ ಲಕ್ಷ್ಮಣ ಒಂದು ಬಾಣವನ್ನು ಹೊರತೆಗೆದು ಅದಕ್ಕೆ ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಅದರ ಮೂಲಕ ಆ ರಾಕ್ಷಸನ ಮೇಲೆ ಬಾಣ ಪ್ರಯೋಗ ಮಾಡಿದ. ದಶದಿಕ್ಕುಗಳು, ಸೂರ್ಯಚಂದ್ರ ಮೊದಲಾದ ಮಹಾಗ್ರಹಗಳೆಲ್ಲ ಅಲ್ಲಾಡಿ ಹೋದವು, ಎಲ್ಲ ಕಂಪಿಸಿದವು. ಅತಿಕಾಯ ಬ್ರಹ್ಮಾಸ್ತ್ರವನ್ನು ನೋಡಿದ. ನಾನಾ ಥರದ ಬಾಣಗಳನ್ನ ಆ ಬ್ರಹ್ಮಾಸ್ತ್ರದ ಮೇಲೆ ಪ್ರಯೋಗ ಮಾಡಿದ. ಯಾವ ಬಾಣಗಳನ್ನು ಆತ ಪ್ರಯೋಗ ಮಾಡಿದ್ರು ಅದು ಆತನ ಬಳಿಗೆನೆ ಬಂದು ಆತ ಪ್ರಯೋಗ ಮಾಡಿದಂತಹ ಶಕ್ತಿ, ರಿಷ್ಟಿ, ಗದೆ, ಕುಠಾರ ಅಂದ್ರೆ ಕೊಡಲೆ, ಶೂಲ ಮೊದಲಾದ ನಾನಾ ಆಯುಧಗಳನ್ನೆಲ್ಲ ಧ್ವಂಸ ಮಾಡಿ ಆತನ ತಲೆಯನ್ನ ಕತ್ತರಿಸಿತದು. ಅತಿಕಾಯ ಭೂಮಿಯ ಮೇಲೆ ಪ್ರಾಣ ಕಳೆದುಕೊಂಡು ಕೆಳಗೆ ಬಿದ್ದಿದ್ದು ನೋಡಿ ಎಲ್ಲ ರಾಕ್ಷಸರು ಭಯಗೊಂಡ್ರು. ಅವರೆಲ್ಲ ಅಲ್ಲಿಂದ ಹೆದರಿ ಓಡಿ ಹೋದ್ರು, ಲಂಕಾನಗರಕ್ಕೆ ಓಡಿ ಹೋದರು. ಈ ಕಡೆ ಕಪಿ ಸೈನಿಕರು ಆ ಅತಿಕಾಯನನ್ನ ಹತ್ಯೆ ಮಾಡಿದ ಬಳಿಕ ಕಪಿಗಳೆಲ್ಲ ಅದನ್ನ ಪ್ರಶಂಸೆ ಮಾಡಿದರು. ಈ ಅತಿಕಾಯನನ್ನು ಲಕ್ಷ್ಮಣ ಏನ್ಕೊಂಡಲ್ಲ, ಕೆಲವು ಕಡೆ ಅಂದ್ರೆ ಮಹಾಭಾರತದಲ್ಲಿ ಬರುವಂತಹ ರಾಮಾಯಣದ ಆಖ್ಯಾನದಲ್ಲಿ ಅತಿಕಾಯನನ್ ಈ ಕುಂಭಕರ್ಣನನ್ನ ಲಕ್ಷ್ಮಣ ಕೊಂದ ಅಂತ ಒಂದು ಮಾತು ಬರ್ತದೆ. ಇವು ಎಲ್ಲ ನಾನು ಹಿಂದೆ ಹೇಳಿದ್ನಲ್ಲ, ವ್ಯತ್ಯಾಸ ಮಾಡಿ ಹೇಳ್ತಾರೆ ಅಂತ ಹೇಳಿದ್ನಲ್ಲ, ಅಂಥದ್ದೇ ಒಂದು ಮಾತಿದು. ಕುಂಭಕರ್ಣ ಅಂತಂದ್ರೆ ರಾವಣನ ತಮ್ಮ ಕುಂಭಕರ್ಣ ಏನಿದ್ನಲ್ಲ ಅವನನ್ನ ಲಕ್ಷ್ಮಣ ಕೊಂದನೋ ಹೇಗೆ ಅಂತ ಅದು ನೋಡಿದವರು ಸಂಶಯ ಬರಬೇಕು. ಆದರೆ ಅಲ್ಲಿ ಕುಂಭಕರ್ಣ ಅನ್ನೋ ಶಬ್ದಕ್ಕೆ ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಬರುವಂತಹ ರಾಮನ ಕಥೆ ಏನಿದೆ ಅಲ್ಲಿ ಲಕ್ಷ್ಮಣ ಕುಂಭಕರ್ಣನನ್ನು ಕೊಂದ ಅನ್ನೋ ವಾಕ್ಯಕ್ಕೆ ಕುಂಭಕರ್ಣ ಅಂದ್ರೆ ರಾವಣನ ತಮ್ಮ ಅಂತ ಅರ್ಥ ಮಾಡಬಾರ್ದು. ಕುಂಭಕರ್ಣ ಅಂತಂದ್ರೆ ಇದೇ ಅತಿಕಾಯ ಅಂತ ಅರ್ಥ ಮಾಡಬೇಕು. ಅತಿಕಾಯನು ಕೂಡ ಕುಂಭಕರ್ಣನಂತೆ ಬೃಹತ್ ಪ್ರಮಾಣದ ಶರೀರ ಉಳ್ಳವನಾಗಿದ್ದ. ಕುಂಭಕರ್ಣ ಅಂದ್ರೆ ಕುಂಭ ಅಂದ್ರೆ ಗಡಿಗೆ, ಗಡಿಗೆ ಅಂತ ದೊಡ್ಡ ದೊಡ್ಡ ಕಿವಿ ಉಳ್ಳವನಾಗಿದ್ದ, ವಿಚಿತ್ರವಾದಂತಹ ವಿಕಾರವಾದ ಕಿವಿ ಉಳ್ಳವನಾಗಿದ್ದ ಅಂತ ಅತಿಕಾಯನಿಗೆ, ರಾವಣನ ಮಗನಾದಂತಹ ಅತಿಕಾಯನಿಗೆ ಕುಂಭಕರ್ಣ ಅಂತ ಹೆಸರೇ ಹೊರತು ರಾವಣನ ತಮ್ಮನಾದಂತಹ ಕುಂಭಕರ್ಣನನ್ನ ಲಕ್ಷ್ಮಣ ಕೊಂದ ಅಂತ ಅದನ್ನ ಅರ್ಥ ಮಾಡಬಾರ್ದು. ಹೀಗೆ ವ್ಯತ್ಯಾಸ ಮಾಡೋದನ್ನು ತಿಳ್ಕೊಳ್ಬೇಕು. ಬ್ರಹ್ಮಾಸ್ತ್ರತೋ ಅನ್ನೇನ ನಬಧ್ಯೇಶಃ ವರಾದ್ವಿಧಾತು ಸುಮುಖೇತ್ಯದೃಶ್ಯಃ ರಕ್ಷಶ್ಚ್ಯುತಸ್ಯಾಶ್ರಮಣೀಯಮಿತ್ತಂ ಮುಕ್ತ್ವಾ ಸಮೀರೋ ಆರೋಹದ ಅಂತರಿಕ್ಷಂ. ಸಮೀರ ಅಂದ್ರೆ ವಾಯು ಆ ಲಕ್ಷ್ಮಣನ ಬಳಿಗೆ ಬಂದ ಅದೃಶ್ಯನಾಗೆ ನಿಂತಿದ್ದಂತೆ. ಆ ವಾಯು ಲಕ್ಷ್ಮಣನಿಗೆ ಹೇಳಿದ ಮಾತು ಎದುರಾಳಿಯಾದಂತಹ ಅತಿಕಾಯನಿಗೆ ಕೇಳುವಂತಿರಲಿಲ್ಲ. ಸುಮುಖ ಸುಂದರನಾದ ಲಕ್ಷ್ಮಣನೇ, ಬ್ರಹ್ಮಾಸ್ತ್ರ ಬಿಟ್ಟು ಬೇರೆ ಶಸ್ತ್ರಕ್ಕೆ ಮಣಿಯೋದಿಲ್ಲ ಇವನು, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡು ಅಂತ ಹೇಳಿ ವಾಯು ಅದೃಶ್ಯನಾಗ್ಬಿಟ್ಟ. ಅದರಂತೆ ಆತ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಆ ಬ್ರಹ್ಮಾಸ್ತ್ರಕ್ಕೆ ವಶೀಭೂತನಾಗಿ ಅತಿಕಾಯ ಪ್ರಾಣ ಪರಿತ್ಯಾಗ ಮಾಡಿದ ಅನ್ನೋದಿಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 71ನೇ ಸರ್ಕ ಸಮಾಪ್ತ ಆಗಿದೆ.